ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ವ್ಲಾಗ್. ನಾವಿವತ್ತು ನಿಮ್ಮನ್ನ ಗ್ರಾಸರಿ ಶಾಪಿಂಗ್ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಾವು ಯೂಶ್ವಲಿ ಗ್ರಾಸರಿ ಶಾಪಿಂಗ್ ಮಾಡೋದು ಲಿಡಲಲ್ಲಿ. ಇಲ್ಲಿ ಬೇರೆದು ಕಂಪೇರ್ ಮಾಡಿದ್ರೆ ಲಿಡಲ್ ಇಸ್ ದ ಚೀಪೆಸ್ಟ್. ಸೊ ನಾವು ಯೂಶ್ವಲಿ ಫಸ್ಟ್ ಫ್ರೂಟ್ ಸೆಕ್ಷನಿಗೆ ಬಂದ್ವಿ. ಯೂಶ್ವಲಿ ನಾನು ನನ್ನ ಹಸ್ಬೆಂಡ್ ಎವ್ರಿ ಡೇ ಮಾರ್ನಿಂಗ್ ಬ್ಲೂಬೆರಿ ಮಿಲ್ಕ್ ಶೇಕ್ ಕುಡಿಯೋದ್ರಿಂದ ನಾವು ಸ್ವಲ್ಪ ಬ್ಲೂಬೆರೀಸ್ ತೊಗೊಂಡು, ಸೊ ನೋಡ್ತಾ ಇದ್ದೀರಾ ಬ್ಲೂಬೆರೀಸ್ ಕಾಸ್ಟ್ ಎಷ್ಟಿರುತ್ತೆ ಅಂತ. 2.99 ಪೌಂಡ್ಸ್ ಅಂದರೆ ಅಪ್ರಾಕ್ಸಿಮೇಟ್ಲಿ 300 ರುಪೀಸ್ ಆಗುತ್ತೆ INR-ಅಲ್ಲಿ. ಸೊ ನೋಡ್ತಾ ಇದ್ದೀರಾ, ಇದು ಕಂಪ್ಲೀಟ್ಲಿ ಫ್ರೂಟ್ ಸೆಕ್ಷನ್. ಗ್ರೇಪ್ಸ್, ಸ್ಟ್ರಾಬೆರೀಸ್, ಬ್ಲೂಬೆರೀಸ್ ಎಲ್ಲ ಇರುತ್ತೆ ಈ ಸೆಕ್ಷನಲ್ಲಿ. ಪೊಮೊಗ್ರೆನೇಟ್ಸ್ ತೊಗೊಳ್ಳೋಣ ಅಂತ ಬಂದ್ವಿ ನೆಕ್ಸ್ಟು. ಇದು 1.99 ಪೌಂಡ್ಸ್ ಅಂದರೆ ಅಪ್ರಾಕ್ಸಿಮೇಟ್ಲಿ 200 INR-ಅಲ್ಲಿ. ಹಾಗೆ ಮುಂದೆ ಬಂದರೆ ವೆಜಿಟೇಬಲ್ ಸೆಕ್ಷನ್ ಸಿಗುತ್ತೆ. ನೋಡ್ತಾ ಇದ್ದೀರಾ, ಆಲೂಗಡ್ಡೆ, ಕ್ಯಾರೆಟ್ಸ್, ಕ್ಯಾಬೇಜ್, ಕ್ಯೂಕಂಬರ್ಸ್ ಎಲ್ಲ ಇರುತ್ತೆ ಈ ಸೆಕ್ಷನಲ್ಲಿ. ಮೋಸ್ಟ್ಲಿ ನಾವು ವೆಜಿಟೇಬಲ್ ಆ್ಯಂಡ್ ಫ್ರೂಟ್ ಶಾಪಿಂಗ್ ಮಾಡಬೇಕು ಅಂದರೆ ಲಿಡಲ್ಗೆ ಬರೋದು. ಸೊ 1 ಕ್ಯಾಬೇಜ್ಗೆ ಅಪ್ರಾಕ್ಸಿಮೇಟ್ಲಿ 90 ರುಪೀಸ್ ಆಗುತ್ತೆ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ವೆಜಿಟೇಬಲ್ ಸೆಕ್ಷನ್. ನಮಗೆ ಅನಿಯನ್ಸ್, ಟೊಮೆಟೋಸ್, ಬೆಲ್ ಪೆಪ್ಪರ್ಸ್ ಎಲ್ಲ ಸಿಗುತ್ತೆ ಇಲ್ಲಿ. ಬೇರೆ ಸ್ಟೋರ್ಸ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಮಾರಿಸನ್ಸ್, ಟೆಸ್ಕೋ ಎಲ್ಲ ಕಂಪೇರ್ ಮಾಡಿದ್ರೆ ಲಿಡಲಲ್ಲಿ ನಮಗೆ ಆದಷ್ಟು ಕಮ್ಮಿ ಸಿಗುತ್ತೆ, ಚೀಪಾಗಿ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಮೋಸ್ಟ್ಲಿ ನಾವು ಏನೇ ತೊಗೊಳ್ಬೇಕು ಅದು ಡೈಲಿ ನೀಡ್ ಗ್ರಾಸರೀಸ್ ಅಂದರೆ ಮೋಸ್ಟ್ ಆಫ್ ದೆಮ್ ಇಲ್ಲೇ ಬರೋದು ಅಂತಲೇ ಹೇಳ್ಬೋದು ನಾನು. ಅಪಾರ್ಟ್ ಫ್ರಮ್ ದ್ಯಾಟ್ ನಮಗೆ ಇಂಡಿಯನ್ ಸ್ಪೆಸಿಫಿಕ್ ಗ್ರಾಸರೀಸ್ ಏನಾದರೂ ಬೇಕು ಅಂದರೆ ಇಂಡಿಯನ್ ಸ್ಟೋರ್ಸ್ಗೆ ಹೋಗಬೇಕು. ಅದರ್ವೈಸ್ ಡೈಲಿ ನೀಡ್ಸ್ಗೆ ಏನೇನು ಬೇಕು ನಮಗೆ ಟೊಮೆಟೊ, ಈರುಳ್ಳಿ, ವೆಜೀಸು, ಫ್ರೂಟ್ಸು, ಮಿಲ್ಕು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಅದೆಲ್ಲ ನಮ್ಗೆ ಮೋಸ್ಟ್ಲಿ ಇಲ್ಲೇ ಸಿಕ್ಬಿಡುತ್ತೆ. ಆ್ಯಂಡ್ ನಮ್ಮ ಮನೆಗೂ ಕೂಡ ತುಂಬ ಹತ್ರ ಇದೆ. ಆ್ಯಂಡ್ ಇದು ಯು ಕ್ಯಾನ್ ಫೈಂಡ್ ಮಲ್ಟಿಪಲ್ ಔಟ್ಲೆಟ್ಸ್. ಸೊ ಮೋಸ್ಟ್ಲಿ ತುಂಬ ಕ್ರೌಡ್ ಇರುತ್ತೆ ಆ್ಯಕ್ಚುಲಿ. ಆ ಸ್ಟಾಕ್ ಬೆಳಗ್ಗೆ ಬಂದಿರೋದು ಈವ್ನಿಂಗ್ ಅಷ್ಟೊತ್ತಿಗೆ ಹೋದರೆ ಇಟ್ ವುಡ್ ಹವ್ ಆಲ್ರೆಡಿ ಬೀನ್ ಎಂಟಿ ಆಗ್ತಾ ಇರುತ್ತೆ. ಸೊ ಆದಷ್ಟು ಬೇಗ ಹೋದರೆ ವಿಲ್ ಗೆಟ್ ಫ್ರೆಶ್ ಆ್ಯಂಡ್ ನ್ಯೂ ಸ್ಟಾಕ್ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಾ, ಮಿಲ್ಕ್ ಸೆಕ್ಷನ್ ಈ ರೀತಿ ಕಾಣುತ್ತೆ. ಸೊ ಮಿಲ್ಕ್ಸ್ ಎಲ್ಲ ನಾವು ಈ ಥರನೇ ತೊಗೊಳ್ಳೋದು. ಇದು ನೋಡಿದ್ರೆ ಡೆಸರ್ಟ್ ಸೆಕ್ಷನ್. ಸೊ ಇದು ನನ್ನ ಹಸ್ಬೆಂಡ್ ಫೇವ್ರೆಟ್ ಸೆಕ್ಷನ್ ಅಂತಲೇ ಹೇಳ್ಬೋದು. ಸೊ ನಾವು ಬಂದಾಗೆಲ್ಲ ಇಲ್ಲಿ ಡೋನಟ್ಸ್ ನಾವು ತೊಗೊಂಡು ಹೋಗ್ತೀವಿ. ಇಟ್ಸ್ ಫ್ರೆಶ್ಲಿ ಬೇಕ್ಡ್ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಅವರು ಅದನ್ನು ತುಂಬ ಜಾಸ್ತಿ ತಿನ್ನೋದ್ರಿಂದ ಇದು ಕಂಪ್ಲೀಟ್ ಸೆಕ್ಷನ್ನೇ ಬೇಕ್ರಿ ಐಟಮ್ಸ್ಗೆ ಇರುತ್ತೆ. ಡೋನಟ್ಸು, ಕ್ರೊಸಾನ್ಸು, ಚೀಸ್ ಟ್ವಿಸ್ಟು, ಬ್ರೆಡ್ಸು ಎಲ್ಲ ಇರುತ್ತೆ ಈ ಸೆಕ್ಷನಲ್ಲಿ.